ಸ್ನೇಹಿತರೆ, ಜ್ಞಾನಸುಧೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಉಳಿವಿ ಕ್ಷೇತ್ರದಲ್ಲಿರುವಂತಹ ಒಂದು ಸುಂದರವಾದಂತಹ ಗವಿಯ ಬಗ್ಗೆ ಮಾತನಾಡ್ತಿದ್ದೀನಿ. ಅದುವೇ ಮಹಾಮನೆ ಗವಿ. ಉಳಿವಿಗೆ ಬಂದಾಕ್ಷಣ ನಮಗೆ ಮೈ ರೋಮಾಂಚನವಾಗುತ್ತದೆ. ಕಾರಣ ಉಳಿವಿಯಲ್ಲಿ ಅನೇಕ ಗವಿಗಳು ಕಂಡು ಬರ್ತಾ ಇದ್ದೇವೆ. ಇವಾಗ ನಾವು ಮಹಾಮನೆ ಗವಿಯ ಒಂದು ಸುಂದರವಾದಂತಹ ನೋಟವನ್ನು ನೋಡುತ್ತಾ ಅದರ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಯುತ್ತಾ ಈ ಮಹಾಮನೆಯ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮಹಾಮನೆ ಇದೊಂದು 12ನೇ ಶತಮಾನದಲ್ಲಿ ಶರಣರು ಈ ನಾಡಿಗೆ ಬಂದಾಗ ಅನೇಕ ಗವಿಗಳಲ್ಲಿ ಇಳಿದುಕೊಂಡು ಧ್ಯಾನಸ್ಥರಾಗಿರುವುದು, ತಪಸ್ಸುಗಳನ್ನು ಮಾಡಿರುವುದು ಉಳಿವಿಗೆ ಬಂದಂತಹ ಅನೇಕರಿಗೆ ಈ ಗವಿಗಳ ಪರಿಚಯ ಆಗಿರುತ್ತದೆ. ವಿಶೇಷವಾಗಿ ಅಕ್ಕನಾಗಮನ ಗವಿ ಆಗಿರ್ಬೋದು, ಆಮೇಲೆ ವಿಭೂತಿ ಖನಿಜಗಳಾಗಿರ್ಬೋದು, ಆಕಳ ಗವಿ ಆಗಿರ್ಬೋದು. ಆದರೆ ಬಹುತೇಕ ಜನರಿಗೆ ಮಹಾಮನೆ ಗವಿ ಇದು ಅತ್ಯಂತ ಕಿರುಪರಿಚಿತವಾಗಿರುವುದಿಲ್ಲ. ಕಾರಣ ಈ ಮಹಾಮನೆಗೆ ಹೋಗುವಂತಹ ದಾರಿ ಅತ್ಯಂತ ದುರ್ಗಮಯವಾದಂತಹ ದಾರಿಯಾಗಿರ್ತದೆ. ಆದರೆ ವೈಯಕ್ತಿಕವಾಗಿ ಹೇಳುವುದಾದರೆ ಮಹಾಮನೆಗೆ ಹೋಗಲಿಕ್ಕೆ ನನಗೆ ಅತ್ಯಂತ ಕಾತುರತೆ, ಉತ್ಸುಕತೆ ಮತ್ತು ಒಂದು ರೀತಿಯಂತಹ ಭಯದ ವಾತಾವರಣ ಕೂಡ ಇತ್ತು. ಆದರೆ ಮಹಾಮನೆಗೆ ಹೋಗಲೇಬೇಕಾಗಿರುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ನಾನಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ ಆ ಮಹಾಮನೆಗೆ ಹೊರಡುವಂತಹ ಒಂದು ಕಾಲಘಟ್ಟ ನನಗೆ ಕೂಡಿ ಬಂದಿತು. ಈ ಮಹಾಮನೆಗೆ ವಿಶೇಷವಾಗಿ ಅತ್ತು ಹೇಳುವಷ್ಟು ಒಂದು ಸುಂದರವಾದಂತಹ ವಾತಾವರಣವಿಲ್ಲ. ಅತ್ಯಂತ ದುರ್ಗಮಯವಾದಂತಹ ಇಕ್ಕಟ್ಟಾದಂತಹ ದಟ್ಟವಾದ ಕಾಡಿನಲ್ಲಿ ಹೋಗುವಂತಹ ಪರಿಸ್ಥಿತಿ ಮಹಾಮನೆಗೆ ಇದೆ. ಮತ್ತು ಅಲ್ಲಿ ವಿಶೇಷವಾಗಿ ಹಳ್ಳಗಳು ಅಲ್ಲಿ ನಮಗೆ ದೊರಕುತ್ತವೆ. ಸುತ್ತ ದಟ್ಟವಾದ ಕಾಡಿನಲ್ಲಿ ಅತ್ಯಂತ ಸ್ಫಟಿಕದ ಮಣಿಗಂತೆ, ಕಾಂಚಿನಂತೆ ಪಾರದರ್ಶಕವಾದಂತಹ ನೀರ ಅಥವಾ ಅಲ್ಲಿ ಹಳ್ಳಗಳು ನಮಗೆ ದೊರೆಯುತ್ತವೆ. ಕೆಲವೊಂದು ಮೂಲಗಳ ಪ್ರಕಾರ ಇದು ಶರಣರ ಹೆಸರಿನಿಂದ ಬಿಂಬಿತವಾಗುವಂತಹ ಹೊಳೆ ಅಂತ ಕೂಡ ಕರಿತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರು ಇದನ್ನು ಹಳ್ಳ ಅಂತ ಕೂಡ ಅಲ್ಲಿ ಕರಿತಾ ಇದ್ದಾರೆ. ಈ ನಮ್ಮ ಪಯಣ ಅತ್ಯಂತ ದಟ್ಟಮಯವಾದಂತಹ ಕಾಡಿನಲ್ಲಿ ಹೋಗುವಂತಹ ಒಂದು ಪಯಣವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಈ ಮಹಾಮನೆಗೆ ಹೋಗಬೇಕಾದರೆ ಶಿವಪುರಕ್ಕೆ ಬರಬೇಕಾಗ್ತದೆ. ಶಿವಪುರದಿಂದ ಸರಿಸುಮಾರು 6ರಿಂದ 7 ಕಿಲೋಮೀಟರ್, 5ರಿಂದ 6 ಕಿಲೋಮೀಟರ್ ದಟ್ಟವಾದ ಕಾಡಿನಲ್ಲಿ ಚಲಿಸಬೇಕಾಗ್ತದೆ. ಕೆಲವೊಂದು ಸರ್ತಿ ನಾವು ಕೆಲವೊಂದು ಸರ್ತಿ ಪಾದರಕ್ಷೆಗಳು ಇಲ್ಲದೆ ಆ ಕಾಡಿನಲ್ಲಿ ಸಾಗಬೇಕಾಗ್ತದೆ. ಆದರೂ ಹೆಚ್ಚಿನ ಜನರನ್ನು ಹೊಂದಿ ನಾವು ಈ ಕಾಡಿನಲ್ಲಿ ಹೋಗೋದು ಅತ್ಯಂತ ಸೂಕ್ತವಂತ ಕಾಣ್ತದೆ. ಕಾರಣ ಇಲ್ಲಿ ಮೃಗಗಳ ಒಂದು ಚಲನವಲನ ಕಂಡು ಬರ್ತದೆ. ಹೀಗಾಗಿ ಅಲ್ಲಿ ಕಡಿಮೆಯ ಸಂಖ್ಯೆಯಲ್ಲಿ ಹೋಗೋಕ್ಕಿಂತನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಹಾಮನೆಗೆ ಗವಿಗೆ ಹೋಗುವಂತಹ ಕೆಲಸ ಆದರೆ ಒಳ್ಳೆಯದು. ಬಹು ವಿಶೇಷವಾಗಿ ಇಲ್ಲಿ ನಾವು ನೋಡೋದಾದರೆ ಈ ಮಹಾಮನೆ ಅನ್ನುವಂತಹ ಪದ ಇದು ಹಿರಿದಾದ ಮನೆ ಅನ್ನುವಂತಹ ಪದವನ್ನು ಕೂಡ ಇಲ್ಲಿ ಸೂಚಿಸ್ತದಂತ. ಆದರೆ ಅಲ್ಲಿಯ ಆಡು ಭಾಷೆಯಲ್ಲಿ ಮಾಮುನಿ ಗವಿ ಅಂತ ಕರಿತಾ ಇದ್ದಾರೆ. ಅದು ಮಾಮುನಿ ಗವಿ ಅಲ್ಲ, ಮಹಾಮನೆ ಗವಿ ಆಗಬೇಕು. ಮಾಮುನಿ ಅಂತಂದರೆ ಮುನಿಗಳು ತಪಸ್ಸು ಮಾಡಿದಂತಹ ಗವಿ ಅನ್ನುವಂತಹ ಅರ್ಥವೂ ಕೂಡ ಅಲ್ಲಿ ಕಂಡು ಬರ್ತದಂತ. ಅಲ್ಲಿಯ ಆಡು ಭಾಷೆಯಲ್ಲಿ ಮಾಮುನಿ ಗವಿ ಅಂತಂದು ಸರಳವಾಗಿ ಎಲ್ಲರೂ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಆದರೆ 12ನೇ ಶತಮಾನವನ್ನು ಓದಿದರೆ ಅಥವಾ ಚನ್ನಬಸವೇಶ್ವರರ ಜೀವನ ಚರಿತ್ರೆಯನ್ನು ಓದಿದರೆ ಅಲ್ಲಿ ಮಹಾಮನೆ ಗವಿ ಒಂದು ಇತ್ತು ಅನ್ನೋದನ್ನು ನಾವು ಇಲ್ಲಿ ಇತಿಹಾಸದ ಮೂಲಕ ನಮಗೆ ಅಲ್ಲಿ ಕಂಡು ಬರ್ತದಂತ. ಬಹುತೇಕ ಶರಣರು 12ನೇ ಶತಮಾನದ ಶರಣರು ಈ ಮಹಾಮನೆ ಗವಿಯಲ್ಲಿ ಎಲ್ಲರೂ ಸೇರಿಕೊಂಡು ತಾವು ಯಾವ ರೀತಿಯಾಗಿ ಈ ಶರಣ ಸಂಸ್ಕೃತಿಯನ್ನು ಬೆಳೆಸಬೇಕು ಮತ್ತು ಶರಣ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನುವಂತಹ ವಿಚಾರಧಾರೆಯನ್ನು ತೊಡಗಿದ್ದರು. ಶರಣರು ಈ ದಟ್ಟವಾದ ಕಾಡಿನಲ್ಲಿ ಗವಿಯಲ್ಲಿ ಬಂದು ಅನೇಕ ವಿಚಾರಗಳನ್ನು, ವಚನಗಳನ್ನು
ಹೊಂದುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಅದು ಮಹಾಮನಿ ಗವಿಯ ಮುಂದಿನ ಭಾಗವಾಗಿ ಸ್ಥಳವನ್ನು ನೋಡ್ತಾ ಇದ್ದೀರಿ. ಕಾಡಿನಲ್ಲಿ ಮಹಾಮನಿಗೆ ಹೋಗುವಂತಹ ಹರಿಯುವಂತಹ ನೀರು ಸ್ಥಳ ಈಗ ನೀರಿನ ಸಪ್ಪಳವನ್ನು ನಾನು ನಿಮಗೆ ಕೇಳಿಸ್ತಾ ಇದ್ದೀನಿ. ಅದು ನೀರಿನ ಸಪ್ಪಳದಲ್ಲಿ ನಮ್ಮ ಅಲ್ಲಿ ನಿಂತ ಜನರ ಸೌಂಡ್ ಕೂಡ ಕೇಳಿಸೋದಿಲ್ಲ, ಶಬ್ದ ಕೂಡ ಕೇಳಿಸೋದಿಲ್ಲ. ಅಷ್ಟು ಆಳವಾದಂತಹ ನೀರು ಆ ಗವಿಯಲ್ಲಿ ಹರಿದುಕೊಂಡು ಹೋಗ್ತಾ ಇರೋದು ನಿಮಗೆ ಕಂಡು ಬರ್ತಾ ಇದೆ. ಆ ಗವಿಯ ಮೇಲುಗಡೆ ದಟ್ಟವಾದ ಕಾಡು ಮತ್ತೆ ಬೆಳೆದು ನಿಂತಿದೆ. ಇದು ಆ ಗವಿಯ ಮುಂಭಾಗದಲ್ಲಿರುವಂತಹ ಒಂದು ದೃಶ್ಯ. ಆ ಕಡೆಯಿಂದ ನೀರು ಧಾರಾಕಾರವಾಗಿ ಹರಿದುಕೊಂಡು ಬಂದು ಗವಿಯನ್ನು ಸೇರ್ತದೆ. ಇದು ಅತ್ಯಂತ ಭಯಾನಕವಾದಂತಹ ಮತ್ತು ಅಪಾಯಕಾರಿಯಾದಂತಹ ಒಂದು ಪ್ರದೇಶ. ಇಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ದಾಟಬೇಕಾಗ್ತದೆ. ಇಲ್ಲೇನು ನಿಮ್ಮ ಬಲಗಡೆ ಸೈಡ್ ಕಾಣ್ತದಲ್ಲ, ಈ ತಂತಿಯನ್ನು ಹಿಡ್ಕೊಂಡು ನಾವು ಇಲ್ಲಿ ಪ್ರಯಾಣವನ್ನು ಬೆಳೆಸಬೇಕಾಗ್ತದೆ. ಇದು ಮಹಾಮನಿ ಗವಿಯ ಮುಂಭಾಗದಲ್ಲಿರುವಂಥ ಒಂದು ನೋಟ. ಈಗಾಗಲೇ ನೀವು ಏನು ನೀರವನ್ನು ನೋಡ್ತಾ ಇದ್ದೀರಿ, ಆ ನೀರು ನೇರವಾಗಿ ಗವಿಯಲ್ಲಿ ಧುಮುಕುತ್ತದೆ. ಗವಿ ಅತ್ಯಂತ ಕಗ್ಗತ್ತಲಿಂದ ಕೂಡಿದ. ಅಲ್ಲಿ ವಿಶೇಷವಾಗಿ ಹೋಗುವುದು ಅಷ್ಟೊಂದು ಉತ್ತಮವಲ್ಲ. ಬಹಳಷ್ಟು ಜನ ಇದ್ದಾಗ ಅಲ್ಲಿ ಹೋಗ್ಬೋದು. ಇದು ಪ್ರಶಾಂತವಾಗಿ ಹರಿಯುವಂಥ ನೀರಿದ್ದರೂ ಕೂಡ ಮುಂದೆ ಅದರ ರಭಸ ಹೆಚ್ಚಾಗಿ ಇಲ್ಲಿ ನಮಗೆ ಸ್ವಲ್ಪ ಭಯದ ವಾತಾವರಣ ಉಂಟಾಗ್ತದೆ. ಹಾಗಾಗಿ ಅತ್ಯಂತ ಜಾಗರೂಕತೆಯಿಂದ ನಾವು ಇಲ್ಲಿ ಇರಬೇಕಾಗ್ತದೆ. ಸ್ನೇಹಿತರೆ, ಇದು ಮಹಾಮನಿ ಗವಿಯ ವಿಹಂಗಮವಾದಂತಹ ನೋಟ. ನಾನು ಈಗ ಮಹಾಮನಿ ಗವಿಯ ಮುಂಭಾಗದಲ್ಲಿ ನಿಂತ್ಕೊಂಡು ಅದನ್ನು ವಿಡಿಯೋ ಮಾಡಿದ್ದೀನಿ. ಅಂದರೆ ವೀಕ್ಷಕರಿಗೆ ಪರಿಪೂರ್ಣವಾಗಿ ಆ ಗವಿ ಕಾಣಿಸಲಿ ಅನ್ನುವಂತಹ ಒಂದು ಉದ್ದೇಶದಿಂದ. ಈಗೇನು ನೀವು ನೋಡ್ತಾ ಇದ್ದೀರಿ, ಇದು ಮಹಾಮನಿ ಮುಂಭಾಗದಲ್ಲಿರುವಂತಹ ದಟ್ಟವಾದ ಕಾಡು ಮತ್ತು ಅಲ್ಲಿ ಹಿರಿದಾದಂತಹ ಬಂಡೆಗಲ್ಲುಗಳು ಮೇಲೆ ಬಂದಿದ್ದಾವೆ. ಸುಮಾರು 900 ವರ್ಷಗಳ ಅಂತರದಲ್ಲಿ ನಾವಿದ್ದೀವಿ. ಈಗ ಇದು 800 ವರ್ಷಗಳ ಹಿಂದೆ ಇನ್ನೂ ಎಷ್ಟು ದುರ್ಗಮವಾದಂಥ ಪ್ರದೇಶ ಇರಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಭಕ್ತಾದಿಗಳಿಗೆ ಸರಿಯಾಗಿ ಗುರುತಿಸಲಿಕ್ಕೆ ಸಹಾಯವಾಗಲಿ ಅನ್ನೋ ಕಾರಣಕ್ಕಾಗಿ ಉಳಿವಿ ಚನ್ನಬಸವೇಶ್ವರರ ಒಂದು ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಇದುವೇ ಆ ಮಹಾಮನಿ ಗವಿಯ ಮುಂಭಾಗ. ಇಲ್ಲಿಂದ ನಾವು ಈಗ ಮುಂದೆ ಹೋಗೋದಾದರೆ ಅಲ್ಲಿ ಕಲ್ಲದ ಮೇಲೆ ಒಂದು ಶಿವಲಿಂಗನೂ ಕೂಡ ಅಲ್ಲಿ ಕೆತ್ತಿರುವುದು ಕಂಡು ಬರ್ತದೆ. ಇದೇನು ನೀರು ಹರಿತದಲ್ಲ, ಈ ನೀರು ನೇರವಾಗಿ ಗವಿಯನ್ನು ಇಲ್ಲಿ ಪ್ರವೇಶ ಮಾಡ್ತದಂತ. ಸಂಪೂರ್ಣವಾಗಿ ಇದು ಜಲಾವೃತವಾಗಿರುವಂಥದ್ದು ಮತ್ತು ಇಲ್ಲಿ ಅತ್ಯಂತ ತಿಳಿಯಾದ ನಿನಾದವನ್ನು ನೀವು ಅಷ್ಟೇ ಸ್ಫಟಿಕದಂಥ ಸ್ಪಷ್ಟವಾದ ನೀರು ಹೆಚ್ಚಿನ ವಿವರಣೆ ನೀಡ್ತಾ ಇಲ್ಲ. ಇಲ್ಲಿ ನೀರಿನ ಶಬ್ದ ನಿಮಗಾಯಿತು. ಹನ್ನೆರಡನೇ ಶತಮಾನದಲ್ಲಿ ಶರಣರು ತಪಸ್ಸು ಮಾಡಿದಂತಹ ಮಹಾಮನಿ ಗವಿಯನ್ನು ನೋಡಿ ಆಯಿತು. ಈ ದಟ್ಟವಾದ ಕಾಡು, ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಧ್ವನಿ, ಇಂಚರ, ಅಲ್ಲಿ ಹರಿಯುವಂತಹ ನದಿಯ ನೀರು ಇಡೀ ನಮ್ಮ ಬದುಕನ್ನು ಪುಳಕಿತಗೊಳಿಸುತ್ತದೆ. ನಮ್ಮಲ್ಲಿ ಆಧ್ಯಾತ್ಮದ ಭಾವನೆಯನ್ನು ಉಂಟು ಮಾಡುತ್ತದೆ. ಮಹಾಮನಿ ಗವಿಯ ಈ ಒಂದು ದೃಶ್ಯ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಂದು ಆಧ್ಯಾತ್ಮ ಶಕ್ತಿಯನ್ನು ಉಂಟು ಮಾಡುತ್ತದೆ, ನಮ್ಮನ್ನು ಬೆರಗುಗೊಳಿಸುತ್ತದೆ. ಈ ನಾಡು ನಮ್ಮನ್ನು ಪುಳಕಿತರನ್ನಾಗಿಸುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.